ಸರ್, ಆ ರೌಡಿ ಶೀಟರ್ ಕೇಸ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಸಾಹೇಬರು ಸಂಜೆ ನನಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಮಧ್ಯಾಹ್ನ 3 ಗಂಟೆ ತುಂಬ ಬಿಸಿಲು ಸರ್. ಅಲ್ಲಿ ಯಾರು ಹುಡುಗರುಗಳು ಇರಲ್ಲ, ನಾನೇ ಹೋಗ್ಬೇಕಾ ಸರ್? ರೈ, ಇನ್ಯಾರಿಗೆ ಹೋಗ್ತಾರೆ? ನಾನಾ ಹೋಗ್ಲಿ? ಅಲ್ಲ, ನಿಮ್ಮ ಮಗ ಏನೋ ಸ್ಪೆಷಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದ ತಕ್ಷಣ ನನ್ನ ಹತ್ರ ನಿಮ್ಮ ಬಾಲ ಬಿಚ್ಚಕ್ಕೆ ಬರಬೇಡಿ, ಹುಷಾರ್. ರೈ, ನಾನು ಹೇಳ್ದಷ್ಟು ಕೆಲಸ ನೀವು ಮಾಡಬೇಕು. ನಾನಿಲ್ಲಿ ನಿಮ್ಮ ಹೈಯರ್ ಆಫೀಸರ್ ಅನ್ನೋದನ್ನು ಮರಿಬೇಡಿ. ಇಷ್ಟು ದಿನ ನನ್ನ ಸರ್ವಿಸ್ನಲ್ಲಿ ನನ್ನ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ ಸರ್. ಅದು ಅಲ್ಲದೆ ಸ್ಟೇಷನ್ನಲ್ಲಿ ಇಷ್ಟೊಂದು ಜನ ಸ್ಟಾಫ್ ಇದ್ದಾರೆ. ಏಕಾಏಕಿ ನನ್ನನ್ನೇ ಹೋಗು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ ಸರ್. ರೈ, ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಕರ್ತವ್ಯ ಲೋಪದೋಷ ಅಂತ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಹೋಲ್ಡ್ ಆನ್ ಮಿಸ್ಟರ್ ನಾಗರಾಜ್, ಅವ್ರ ಮೇಲೆ ಯಾಕೆ ರೆಗ್ತಾ ಇದ್ದೀರಾ? ಅಧಿಕಾರ ಇದೆ ಅಂತ ಈ ರೀತಿ ಬಳಸ್ಕೊಳ್ಳೋದಾದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಏನು ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಏನು ಬೇಕಾದ್ರೂ ಆಕ್ಷನ್ ತಗೊಳ್ಳೋ ಅಧಿಕಾರನ ಡಿಪಾರ್ಟ್ಮೆಂಟು ನನಗೆ ಕೊಟ್ಟಿದೆ. ನಿಮ್ಗೇನೋ ಡೌಟ್ ಇದ್ರೆ ಈಗಲೇ ಕ್ಲಿಯರ್ ಮಾಡ್ಕೊಂಬಿಡು. ಹೇಳಿ, ಯಾರಿಗೆ ಫೋನ್ ಮಾಡಲಿ? ACP, SP? ಪರವಾಗಿಲ್ಲ ಸರ್, ಇಷ್ಟಕ್ಕೆಲ್ಲ ಯಾಕೆ ಫೋನ್ ಮಾಡ್ತೀರಾ? ಮಾತಾಡೋದಕ್ಕೂ ಮೊದಲು ಎದ್ದು ನಿಂತ್ಕೊಬೇಕು ಅನ್ನೋದು ಗೊತ್ತಾಗಲ್ವಾ ನಿಮಗೆ? ಪದೇ ಪದೇ ಹೇಳಿಸ್ಕೋತೀರಾ? ಹಾಗೆ ಇವತ್ತಿನ ಡ್ಯೂಟಿಗೆ, ಐ ಮೀನ್ ರೌಂಡ್ಸ್ಗೆ ನಾನೇ ಹೋಗ್ತೀನಿ. ನೀವಾ ಸರ್? ಹೌದು. ನಮ್ಮೂರಲ್ಲಿ ಹೆಚ್ಚಾಗ್ತಿರೋ ಈ ಪುಂಡು ಪೋಖ್ರಿಗಳ ಆಟಗಳನ್ನ ಕಡಿವಾಣ ಹಾಕದೆ ಅವ್ರನ್ನ ಒಳಗೆ ಹಾಕಿಲ್ಲ ಅಂದರೆ ಹೇಗೆ ಕ್ಲೀನ್ ಆಗುತ್ತೆ ಹೇಳಿ? ಸರಿ ಸರ್, ನಾನೇ ಹೋಗ್ತೀನಿ ಸರ್. ನನ್ನ ಜೊತೆ ಭರತ್ ಇದ್ದಾನೆ. ಪರವಾಗಿಲ್ಲ ಸೀನಿಯರ್, ನಿಮ್ಮ ವಯಸ್ಸಿಗಾದ್ರೂ ನಾವು ಮರ್ಯಾದೆ ಕೊಡಬೇಕು. ನೀವು ಇಲ್ಲೇ ಇದ್ದು ರೆಕಾರ್ಡ್ಸ್ಗಳನ್ನೆಲ್ಲ ಎತ್ತಿಟ್ಟಿರಿ. ನಾನು ಬರೋ ಜೊತೆ ಹೋಗ್ಬಿಡ್ತೀನಿ. ಭರತ್, ನೀವು ನನ್ನ ಜೊತೆ ಬನ್ನಿ. ಓಕೆ ಸರ್, ನಾನು ಸ್ವಲ್ಪ ತಳ್ಕೊಳ್ಳಿ ನಾಗರಾಜ್. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಾ? ಹಾಗೇನಿಲ್ಲ, ಏನಾದರೂ ಕೆಲಸ ಇದ್ರೆ ನಾನು ಮಾಡೋಣ ಅಂತ. ಪರವಾಗಿಲ್ವೇ? ಕೆಲಸದ ಮೇಲೆ ತುಂಬ ಶ್ರದ್ಧೆ ಬಂದಿದೆ. ಅಲ್ಲ ನಾಗರಾಜ್, ಇಷ್ಟು ದಿನ ನೀವು ಸ್ಟೇಷನಲ್ಲಿದ್ದು ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದೀರಾ? ಸದ್ಯಕ್ಕೆ ನೀವು ಸ್ಟೇಷನಲ್ಲೇ ಕೂತು ನೀವು ಇದುವರೆಗೂ ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದೀರಾ, ಅದರಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಟಿರಿ. ನೆನ್ಪಿಟ್ಕೊಳ್ಳಿ ನಾಗರಾಜ್, ನಾನು ವಾಪಸ್ ಸ್ಟೇಷನ್ಗೆ ಬರೋವರೆಗೂ ನೀವೆಲ್ಲೂ ಹೊರಗೆ ಹೋಗಿಲ್ಲ. ಅಲ್ಲ ಸರ್, ಯಾವುದಾದ್ರೂ ಎಮರ್ಜೆನ್ಸಿ ಬಂದರೆ ಆಗ ನನಗೆ ಫೋನ್ ಮಾಡಿ. ಫೋನ್ ಮಾಡ್ಬಿಟ್ಟು ಪರ್ಮಿಷನ್ ತೊಗೊಳ್ಳಿ, ಅವಾಗ ಯೋಚನೆ ಮಾಡೋಣ.